ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಸೊ ಇದು ಗುರುವಾರ, ಅಂದರೆ ಗುರುವಾರ ಮಾರ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಏನು ಸ್ವಲ್ಪ ಜಾಸ್ತಿನೇ ಬೇಗನೆ ಎದ್ದಿದ್ದೆ, ಏಕೆಂದರೆ ರಾತ್ರಿ ಮಾಡಿರುವಂತಹ ಸಾರು ಏನೂ ಉಳಿದಿಲ್ಲ. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಸಾರು ಮಾಡಬೇಕಾಗಿತ್ತು. ಆಮೇಲೆ ನನ್ನ ಮಗಳು ಫಸ್ಟಿಗೆ ನನಗೆ ಏನು ಆರ್ಡ್ರ್ ಮಾಡಿದ್ಲು, ಇನ್ನು ಪೂರಿ ಮಾಡಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಪೂರಿನೂ ಮಾಡಬೇಕಲ್ವಂತೇಳಿ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಒಂದು 4:45 ಅಷ್ಟೊತ್ತಿಗೆ ಎದ್ದಿದ್ದೆ. ಸೊ ಫಸ್ಟಿಗೆ ನಾನಿಲ್ಲಿ ಎದ್ದು ಫಸ್ಟಿಗೆ ಮುಖನೂ ತೊಳೆದಿಲ್ಲ. ಫಸ್ಟ್ ಹೋಗಿ ಇಲ್ಲಿ ನಾನು ಆಲೂಗಡ್ಡೆ ಇದೆಯಲ್ವ, ಅದನ್ನು ಫಸ್ಟಿಗೆ ನಾನು ಬೇಯೋದಕ್ಕೆ ಇಡೋಣ ಅಂತೇಳಿ ನಂತರ ಹೋಗಿ ಫ್ರೆಶ್ ಆಗಿ ಏನು ಮುಖಲ ತೊಳೆದು ಆಮೇಲೆ ನಮಾಜ್ ಮಾಡ್ಕೊಳ್ಳೋಣ ಅಂತೇಳಿ. ಸೊ ಇವಾಗ ನಾನಿಲ್ಲಿ ಫಸ್ಟಿಗೆ ಇಲ್ಲಿ ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡಿ ಬೇಯೋದಕ್ಕೆ ಇಟ್ಕೋತಾ ಇದ್ದೀನಿ. ಇಲ್ಲಿ ಒಂಥರ ಬೆಳಿಗ್ಗೆ ಬೇಗ ಎದ್ದರೆ ಒಂಥರ ಮೂಡೂ ಫ್ರೆಶ್ ಆಗಿರುತ್ತೆ, ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಏನು ಮಧ್ಯಾಹ್ನ ಟೈಮಲ್ಲೂ ನಿದ್ದೆ ಬರುತ್ತೆ ಚೆನ್ನಾಗಿ. ಇಲ್ಲಾಂದರೆ ನಾವು ಏನು ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ರಲ್ಲ, ಮಧ್ಯಾಹ್ನ ಆ ಥರ ನಿದ್ದೆ ಎಲ್ಲ ಬರಲ್ಲ ನನಗೆ. ಮಧ್ಯಾಹ್ನ ನಾನು ಜಾಸ್ತಿಯಾಗಿ ಮಲಗ್ತಾ ಇತ್ತಿಲ್ಲ, ಬಟ್ ಇವಾಗ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಟೈಮಲ್ಲಿ ಮಲಗೋದು. ಯಾಕೆಂದರೆ ಮನೆಯಲ್ಲಿ ಯಾರೂ ಇರಲ್ವಲ್ಲ, ಒಬ್ಬಳೇ ಇರ್ತೀನ. ಸೊ ಆವಾಗ ಏನು ಮಧ್ಯಾಹ್ನ ನಿದ್ದೆ ಬರುತ್ತೆ. ಸೊ ಅದಕ್ಕೋಸ್ಕರ ಮಧ್ಯಾಹ್ನ ನಿದ್ದೆನೂ ಏನು ಚೆನ್ನಾಗಿ ಇಟ್ಕೊಳ್ಳುತ್ತೆ, ಯಾಕೆಂದರೆ ಬೆಳಿಗ್ಗೆ ಬೇಗ ಎದ್ದೇಳ್ತೀವಿ. ಆಮೇಲೆ ನನಗೆ ಒಂದೊಂದು ಸಲ 11 ಗಂಟೆ ಆಗುವಾಗಲೇ ನಿದ್ದೆ ಬರುತ್ತೆ, ಆ ಟೈಮಲ್ಲೇ ಮಲ್ಕೋತೀನಿ. ಸೊ ಇವಾಗಿಲ್ಲಿ ನಾನು ಫಸ್ಟಿಗೆ ಆಲೂಗಡ್ಡೆನೇ ಬೇಯೋದಕ್ಕೆ ಇಟ್ಟಿದ್ದೀನಿ. ಸೊ ನಂತರ ಇವಾಗ ಫ್ರೆಶ್ ಆಗಿ ಮುಖೆಲ್ಲ ತೊಳೆದು ಇವಾಗ ನಮಾಜ್ ಮಾಡೋದಕ್ಕೆ ಬಂದಿದ್ದೀನಿ ಇಲ್ಲಿ. ಸೊ ಇಲ್ಲಿ ನಮ್ಮದು ನಮಾಜೂ ಆಗ್ತಾಯಿದೆ. ತುಂಬಾ ಸುಕೂನ್ ಸಿಗುತ್ತೆ ಈ ಟೈಮಲ್ಲಿ. ಒಂದು 5 ಗಂಟೆ ಟೈಮ್ ಇದೆಯಲ್ವ, ಆ ಟೈಮಲ್ಲಿ ಎದ್ದೇಳ್ತೀವಲ್ವ, ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ, ತುಂಬಾ ಖುಷಿಯಾಗುತ್ತೆ, ಮನಸ್ಸಿಗೆ ಒಂಥರ ಸಮಾಧಾನ ಇರುತ್ತೆ. ಬೆಳಿಗ್ಗೆ ಏನು ಮೂಡೂ ಫ್ರೆಶ್ ಆಗಿರುತ್ತೆ. ನಾವು ಬೆಳಿಗ್ಗೆ ಏನೋ ಒಂದು 6 ಗಂಟೆಗೆಲ್ಲ ಎದ್ದರೆ ನಾವು ನಿದ್ದೆಲೇ ಇದ್ದಾಗ, ಯಾಕೆಂದರೆ ನಾವು ಎಷ್ಟೊತ್ತು ಮಲ್ಕೋತೀವೋ ಅಷ್ಟೊತ್ತು ನಿದ್ದೆನೇ ಜಾಸ್ತಿ, ಕಣ್ಣಿಂದ ನಿದ್ದೆನೇ ಬಿಡಲ್ಲ. ಬೇಗ ಎದ್ದೇಳೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಚೆನ್ನಾಗಾಗುತ್ತೆ. ನಾನು ಜಾಸ್ತಿಯಾಗಿ 5 ಗಂಟೆಗೆ ಎದ್ದೇಳ್ತೀನಿ, ಒಂದೊಂದು ಸಲ 5:15ಗೂ ಎದ್ದೇಳ್ತೀನಿ. ನಾನು ಯಾವಾಗಲೂ ಕರೆಕ್ಟಾಗಿ ಏನು ಕರೆಕ್ಟು ಒಂದೇ ಟೈಮಿಗೆ ಎದ್ದೇಳೋದು ಅಂತೇಳಿ ಏನಿಲ್ಲ. ನಂದು ಸಿಚುವೇಶನ್ ನೋಡ್ಕೋತೀನಿ ನಾನು, ಯಾವ ಥರ ಇದೆ, ಸಾರಿದೆಯೋ, ಇವತ್ತೇನು ಮಾಡೋದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಎದ್ದೇಳೋದು. ಸೊ ಇಲ್ಲಿ ನಾನು ಆಲೂಗಡ್ಡೆದು ಏನು ಬಾಜಿ ಇದೆಯಲ್ವ, ಅದನ್ನು ಮಾಡಿದ್ದೀನಿ. ಇಲ್ಲಿ ಆಲೂಗಡ್ಡೆ ಬಾಜಿ ರೆಡಿ ಆಗ್ತಾಯಿದೆ. ಇವಾಗ ಫೈನಲ್ ಆಗಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದರದ್ದು ರೆಸಿಪಿ ನಾನು ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ಇವಾಗ ನಾನು ಜಾಸ್ತಿಯಾಗಿ ಏನು ವ್ಲಾಗಲ್ಲಿ ರೆಸಿಪೀಸ್ ಎಲ್ಲ ಅಷ್ಟೊಂದು ಆ್ಯಡ್ ಮಾಡ್ಕೋತಾ ಇಲ್ಲ. ಒಂದೊಂದು ಸಲ ಆ್ಯಡ್ ಮಾಡ್ಕೋತೀನಿ, ಒಂದೊಂದು ಸಲ ಆ್ಯಡ್ ಮಾಡ್ಕೊಳ್ಳಲ್ಲ. ಸೊ ಇವಾಗ ಕ್ಲೈಮೇಟು ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಲೈಟಾಗಿ ಮಳೆನೂ ಬರ್ತಾಯಿತ್ತು, ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಒಂದು 7 ಗಂಟೆ ಆಗಿದೆ. ಸೊ ಇವಾಗ ಈ ಟೈಮಲ್ಲಿ ಏನು ಪೂರಿ ಹಾಕ್ಕೊಳ್ಳೋಣ ಅಂಥೇಳಿ ಪೂರಿನ ಹಾಕೋತಾ ಇದ್ದೀನಿ. ಇಲ್ಲಿ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಇಲ್ಲಿ ಪೂರಿ. ನನಗಂತೂ ಇಷ್ಟ ಆಗಲ್ಲ, ನನಗೆ ಇವಾಗಂತಲ್ಲ, ನನಗೆ ಫಸ್ಟಿಂದನೇ ಅಷ್ಟೊಂದು ಏನು ತಿನ್ನಲ್ಲ ಅಂತೇಳಿ ಏನಿಲ್ಲ, ಬಟ್ ಅಷ್ಟೊಂದು ಲೈಕ್ ಆಗಲ್ಲ ಪೂರಿ ತಿನ್ನೋದಕ್ಕೆ. ನನ್ನ ಮಕ್ಕಳಿಗೆ, ಹಸ್ಬೆಂಡಿಗೆಲ್ಲ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಪೂರಿ ಮಾಡಿರೋದು. ನನ್ನ ವೀಡಿಯೋಸ್ಗಳಲ್ಲಿ ನೀವು ನೋಡಿರ್ಬೋದು, ನಾನು ಜಾಸ್ತಿಯಾಗಿ ಪೂರಿ ಎಲ್ಲ ಮಾಡಲ್ಲ. ನಮ್ಮ ಮನೇಲಿ ಜಾಸ್ತಿಯಾಗಿ ಮಾಡೋದು ಚಪಾತಿ, ಪೂರಿ ನಾನು ಅಷ್ಟೊಂದು ಮಾಡಲ್ಲ, ಕಮ್ಮಿನೇ ಮಾಡೋದು. ಯಾವಾಗಾದರೂ ಒಂದೊಂದು ಸಲ ಮಾಡ್ತೀನಿ. ನನ್ನ ಮಗಳು ಈ ಥರ ನೆನಪು ಮಾಡ್ಕೋತಾಳಲ್ವ, ಪೂರಿ ಬೇಕು ಅಂತೇಳಿ, ಸೊ ಆವಾಗ ಮಾಡ್ಕೋತೀನಿ ಅಷ್ಟೇ. ಸೊ ಇವಾಗ ಪೂರಿ ಎಲ್ಲ ರೆಡಿ ಆಗಿದೆ, ಹಾಗೆಯೇ ಆಲೂಗಡ್ಡೆ ಬಾಜಿನೂ ರೆಡಿ ಆಗಿದೆ. ಇವಾಗ ಮಕ್ಕಳನ್ನ ಎಬ್ಬಿಸ್ಬೇಕು, ಮಕ್ಕಳನ್ನ ಎದ್ದು ಸ್ಕೂಲಿಗೂ ಕಳಿಸ್ಬೇಕು. ಸೊ ನಾನು ಇವಾಗ ಜಾಸ್ತಿ ಡೈಲಿ ವೀಡಿಯೋಸ್ ಮಾಡ್ತಾಯಿಲ್ಲ, ಯಾಕೆಂದರೆ ಡೈಲಿ ರುಟೀನು ನನಗೂ ಒಂಥರ ಏನು ಬೇಜಾರಾಗ್ತಾಯಿದೆ, ಯಾಕೆಂದರೆ ನಿಮಗೂ ನೋಡಿ ಬೇಜಾರಾಗ್ಬೋದು ಅಂತೇಳಿ. ಸೊ ಅದಕ್ಕೋಸ್ಕರ ಡೈಲಿ ರುಟೀನೇ ಜಾಸ್ತಿ ಆಗಿರೋದಲ್ವ, ಅದಕ್ಕೋಸ್ಕರ ಜಾಸ್ತಿಯಾಗಿ ವೀಡಿಯೋಸ್ ಏನು ಶೂಟ್ ಮಾಡ್ತಾ ಇಲ್ಲ ಇವಾಗ. ಅಂದರೆ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇಲ್ಲ. ಚಂದ ಇರವ. ಸೊ ಫ್ರೆಂಡ್ಸ್, ಇವಾಗ ಮನೆ ಕೆಲಸ ಎಲ್ಲ ಆಗಿದೆ, ಮಕ್ಕಳನ್ನು ಸ್ಕೂಲಿಗೆಲ್ಲ ಹೋಗಿದ್ದಾರೆ. ಸ್ವಲ್ಪ ಅಮ್ಮನ ಮನೆಗೆ ಹೋಗಿ ಬರೋದಿತ್ತು, ಯಾಕೆಂದರೆ ನಮ್ಮದು ಬಟ್ಟೆಗಳಿದೆಯಲ್ವ, ನಂದು ನನ್ನ ಮಗಳದು. ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಒಂದೊಂದು ಅಮ್ಮನ ಮನೇಲಿ ಬಾಕಿ ಆಗುತ್ತೆ, ಒಂದೊಂದು ನಮ್ಮ ಮನೇಲಿ ಬಾಕಿ ಆಗುತ್ತೆ. ಪ್ಯಾಂಟ್ ಅಲ್ಲಿದ್ದರೆ ಟಾಪ್ ಇಲ್ಲಿರುತ್ತೆ. ಸೊ ಈ ಥರ ಏನೋ ಮಿಸ್ ಆಗ್ತಾ ಇರುತ್ತೆ ಬಟ್ಟೆ. ಅಂದರೆ ಫಂಕ್ಷನಿಗೆಲ್ಲ ಎಲ್ಲಾದರೂ ಹೋಗಿ ಬಂದರೆ ನಾವು ಡೈರೆಕ್ಟಾಗಿ ಅಮ್ಮನ ಮನೆಗೆ ಹೋಗ್ತೀವಿ, ಅಲ್ಲೇ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೋತೀವ, ಆವಾಗ ಆ ಕಡೆ ಈ ಕಡೆ ಆಗುತ್ತೆ. ಸೊ ಇವಾಗ ಮನೆಯಲ್ಲಿ ಫಂಕ್ಷನ್ ಬೇರೆ ಇದೆ, ಹೊಸ ಬಟ್ಟೆಗಳೇನು ತಗೊಳ್ಳಲ್ಲ ನಾನು, ಇರೋ ಬಟ್ಟೆಗಳನ್ನೇ ಹಾಕ್ಕೊಳ್ಳೋದು. ಸೊ ಅದು ರೆಡಿ ಮಾಡ್ಕೋಬೇಕಲ್ವ, ಸ್ವಲ್ಪ ಫಿಟ್ಟಲ್ಲಿ ಆಗ್ತಾ ಇದೆ, ಸ್ವಲ್ಪ ಟೈಟಲ್ಲಿ ಆಗ್ತಾ ಇದೆ ಬಟ್ಟೆ. ಸೊ ಅದಕ್ಕೋಸ್ಕರ
ಮನೇಲಿ ಹೋಗಿ ಹುಡುಕ್ಬೇಕು ಎಲ್ಲಿದೆ ಅಂತೇಳಿ. ತುಂಬ ಬಟ್ಟೆ ಇದೆ. ನಾವು 6 ಹೆಣ್ಮಕ್ಳಲ್ವಾ, ಸೊ ಹಾಗಾಗಿ ಎಲ್ರದ್ದು ಬಟ್ಟೆಗಳು ಅಮ್ಮನ ಮನೇಲಿ ಇರುತ್ತೆ. ಒಂದು ಗಂಡನ ಮನೇಲಿ ಎಷ್ಟೇ ಇದ್ರೂ ಅಮ್ಮನ ಮನೆಯಲ್ಲೂ ಎಲ್ರ ಬಟ್ಟೆಗಳು ಇದ್ದಾವೆ. ಸೊ ಹಾಗೇನೆ ನಮ್ಮ ಬಟ್ಟೆನೂ ಅಮ್ಮನ ಮನೇಲಿದೆ. ಅದನ್ನ ಇವಾಗ ಹೋಗಿ ಹುಡುಕ್ಬೇಕು. ಹುಡುಕಿ ತೆಗೆದು ಯಾವ ಥರ ಇದೆ, ಟೈಟ್ ಆಗ್ತಿದೆಯೋ ಲೂಸ್ ಆಗ್ತಿದೆಯೋ ಅಂತೆಲ್ಲ ಹೇಳಿ ನೋಡಿ ರೆಡಿ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಇವಾಗ ಅಮ್ಮನ ಮನೆ ಹೋಗ್ತೀನಿ. ಸೊ ಇವತ್ತೇನೆಲ್ಲ ಆಗುತ್ತೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಸೊ ನೋಡೋಣ ಇವತ್ತೇನೆಲ್ಲ ಆಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ಫಸ್ಟ್ ಅಮ್ಮನ ಮನೆ ಹೋಗಿ ಬಟ್ಟೆ ಹುಡುಕ್ಬೇಕು. ಎಲ್ಲಿದೆ ಅಂತೇಳಿ ಗೊತ್ತಿಲ್ಲ. ನಮ್ಮಮ್ಮ ಅಂತಿದ್ದಾರೆ ಕಬಾಟ್ ಇದೆಯಲ್ವ, ಬೀರು ಇದೆಯಲ್ವಾ, ಅದರಲ್ಲಿ ಇಲ್ಲ, ಮೊನ್ನೆ ಕ್ಲೀನ್ ಮಾಡುವಾಗ ಸಿಕ್ಕಿಲ್ಲ ಅಂತೇಳಿ ಹೊರಗಡೆ ಕಬಾಟಲ್ಲಿ ಅಥವಾ ಬಾಕ್ಸ್ಗಳಲ್ಲಿ ಹಾಗೆ ಇಟ್ಟಿದ್ದಾರೆ ಅಂತೇಳಿ. ಯಾಕಂದರೆ ತುಂಬ ಟೈಮ್ ಆಯಿತು, ಯೂಸೇ ಆಗಿಲ್ಲ ಬಟ್ಟೆ. ಸೊ ಅದಕ್ಕೋಸ್ಕರ ಇವಾಗ ಹೋಗಿ ಹುಡುಕ್ಬೇಕು. ಸೊ ಇಲ್ಲಿ ನಾನಿವಾಗ ಅಮ್ಮನ ಮನೆಗೆ ಬಂದಿದ್ದೀನಿ. ಬಟ್ಟೆನೇ ಸಿಗ್ತಾ ಇಲ್ಲ. ಎರಡೆರಡು ಫಂಕ್ಷನ್ ಒಂದೇ ಸಲ ಇದೆ. ಒಂದು ಫಂಕ್ಷನ್ ಆಗಿ ನೆಕ್ಸ್ಟ್ ಡೇ ಅಥವಾ ಅದರ ನೆಕ್ಸ್ಟ್ ಡೇನೋ ಇನ್ನೊಂದು ಫಂಕ್ಷನ್ ಇದೆ. ಒಂದು ನನ್ನ ತಂಗಿ ಮನೇಲಿ, ಇನ್ನೊಂದು ನಮ್ಮ ಮನೇಲಿರೋದು. ಸೊ ಹಾಗಾಗಿ ಏನು ಬಟ್ಟೆದೇ ಟೆನ್ಷನ್. ನಾನೇನು ತಗೊಳ್ಳೋದಕ್ಕೇನು ಹೋಗಲ್ಲ ಹೊಸದು, ಬಟ್ ಇರೋ ಬಟ್ಟೆಗಳನ್ನೇ ಹಾಕ್ಕೊಳ್ಳೋದು. ಆದರೂ ಟೆನ್ಷನ್ ಇರುತ್ತಲ್ವ, ಯಾವ್ದು ಹಾಕ್ಕೊಳ್ಳೋದು, ಏನು ಹಾಕ್ಕೊಳ್ಳೋದು ಅಂತೆಲ್ಲ ಈ ಥರ ಎಲ್ಲ ಟೆನ್ಷನ್ ಇರುತ್ತೆ. ಸೊ ಅದೇ ಟೆನ್ಷನ್ ಇದೆ ಇವಾಗ. ಇನ್ನೂ ನಮ್ಮ ಮನೇಲಿ ಯಾವಾಗ ಫಂಕ್ಷನ್ಸ್ ಆಗುತ್ತೆ ಇಲ್ವೋ ಅಂತೇಳಿ ಗೊತ್ತಿಲ್ಲ. ಇದು ಇವಾಗ ಸದ್ಯಕ್ಕೆ ಲಾಸ್ಟ್ ಅಂತಲೇ ಹೇಳ್ಬೋದು. ಈ ಫಂಕ್ಷನ್ಸ್ 2 ಆದರೆ ಆಮೇಲೆ ಸದ್ಯಕ್ಕೆ ಫಂಕ್ಷನ್ ಯಾವುದೂ ಇಲ್ಲ. ಆಮೇಲೆ ನಂದು ಕೊನೆ ತಂಗಿದ್ದಾಳೆ, ಅವಳದ್ದೇನಾದರೂ ಫಂಕ್ಷನ್ ಆಗಬೇಕಷ್ಟೇ. ಅಷ್ಟರ ತನಕ ಏನು ಫಂಕ್ಷನ್ಸ್ ಇಲ್ಲ. ಸೊ ಹಾಗೆಯೇ ಇವತ್ತು ಅಮ್ಮನ ಮನೆಯಿಂದ ಬರುವಾಗ ನಮ್ಮಮ್ಮ ಏನು ಸ್ವೀಟ್ ಕಲ್ತಪ್ಪ ಹೇಳ್ತಾರಲ್ವ, ಅದು ನೆನಪು ಮಾಡಿದರು, ಮಾಡಬೇಕಾಗಿತ್ತು ಅಂತೇಳಿ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಮಾಡೋದಕ್ಕೆ ಬಂದ ತಕ್ಷಣ ಮೊದಲಿಲ್ಲಿ ಅಕ್ಕಿನ ನೆನೆಯೋದಕ್ಕೆ ಹಾಕಿದ್ದೀನಿ. ಹಾಗೆಯೇ ನನ್ನ ತಂಗಿರು ಪ್ರೆಗ್ನೆಂಟ್ ಅಲ್ವಾ, ಅವರಿಗೆ ಅಂಗನವಾಡಿಲಿ ಬೆಲ್ಲದ ಪೌಡರ್ ಸಿಗುತ್ತೆ. ಸೊ ಅದನ್ನು ನಮ್ಮಮ್ಮ ಒಂದು ಕೊಟ್ಟಿದ್ದರು. ಅದನ್ನು ಯೂಸ್ ಮಾಡಿ ಏನು ಸ್ವೀಟ್ ಕಲ್ತಪ್ಪ ಮಾಡ್ಕೊಳ್ಳೋಣ ಅಂತೇಳಿ ಅಕ್ಕಿ ಇವಾಗ ನೆನೆ ಹಾಕಿದ್ದೀನಿ. ಸಂಜೆ 5:15 ಟೈಮಲ್ಲಿ 6 ಗಂಟೆ ಆಗುವಾಗ ಕಲ್ತಪ್ಪ ಮಾಡ್ಕೊಳ್ಳೋಣ ಅಂತೇಳಿ. ಸೊ ಇವಾಗ ಇನ್ನು ಮಕ್ಕಳು ಬರೋ ಟೈಮ್ ಆಯಿತು. ನಾನು ಬೆಳಿಗ್ಗೆ ಬೇಗನೆ ಹೋಗಿದ್ದೆ ಅಮ್ಮನ ಮನೆ ಹತ್ರ. ಸೊ ಹಾಗಾಗಿ ಏನು ಮನೆ ಒರೆಸುವಾಗೆಲ್ಲ ಚೇರೆಲ್ಲ ಮೇಲೆ ಇಟ್ಟಿದ್ನಲ್ಲ, ಸೊ ಅದೆಲ್ಲ ಹಾಗೇನೆ ಇಟ್ಟು ಹೋಗಿದ್ದೆ. ಹಾಗೆಯೇ ಇವತ್ತು ಗುರುವಾರ. ಸೊ ಇವತ್ತಿನ ದಿವಸ ಮಕ್ಕಳಿಗೆ ಮದ್ರಸೆ ಇರಲ್ಲ. ಸಂಜೆ ಹೋಗೋ ಮಕ್ಕಳು ಇರ್ತಾರಲ್ವ ಮದ್ರಸಕ್ಕೆ, ಅವರಿಗೆ ಮದ್ರಸೆ ಇವತ್ತಿರಲ್ಲ. ಬಟ್ ಇವತ್ತು ಇದೆ ಅಂತೇಳಿ ಮೆಸೇಜ್ ಬಂದಿದೆ. ನನ್ನ ಮಗಳು ನಿನ್ನೆಯಿಂದನೇ ಏನೋ ಖುಷಿಯಲ್ಲಿದ್ಲು, ಇವತ್ತು ಮದ್ರಸೆ ಇಲ್ವಲ್ಲ ಅಂತೇಳಿ. ಅಂದರೆ ಅವ್ರಿಗೂ ಸ್ಕೂಲೆಲ್ಲ ಹೋಗ್ಬಿಟ್ಟು ಒಂದು ಟಯರ್ಡ್ ಆಗಿರುತ್ತೆ, ಒಂದು ನಿಮಿಷನೂ ಏನೋ ಅವರಿಗೆ ಟೈಮ್ ಸಿಗಲ್ಲ ರೆಸ್ಟ್ ಮಾಡೋದಕ್ಕೆ ಅಂತೇಳಿ. ಬಂದ ತಕ್ಷಣ ಅರ್ಜೆಂಟಾಗಿ ಮದ್ರಸಕ್ಕೆ ಹೋಗ್ತಾರಲ್ವ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಏನು ಫ್ರೀ ಇತ್ತು ಅಂತೇಳಿ ಅಂದ್ಕೊಂಡಿದ್ಲು. ಬಟ್ ಇವಾಗ ಮೆಸೇಜ್ ಬಂದಿದೆ ಇವತ್ತಿದೆ, ನಾಳೆ ಇಲ್ಲ ಅಂತೇಳಿ. ಇವಾಗ ನೋಡಬೇಕು ಅವಳದು ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತೇಳಿ. ಬಂದಿಲ್ಲ ಇನ್ನೂ, ಬರೋದಕ್ಕೆ ಟೈಮ್ ಆಯಿತು. 4:10 ಆಯಿತು. 4:20 ಆಗುವಾಗ ಬರ್ತಾರೆ ಇವಾಗ. ಒಂದು ಮೆಸೇಜ್ ಎತ್ತಿಸಂತು ಇಂಡ ದರ್ಸಿ ಉಂಡು ಅಲ್ಲ, ನಾಳೆ ಇಲ್ಲ ಅವನ ದರ್ಸಿ ಎಂದ್ರಿ ಇಜಾನ್ ರಜೆ ಹಾಕ್ರಿ ಹೆಂಗ ಹೋಗ್ಕೊಂಡಲ್ಲ ಅವನು ಮಂಡ ದರ್ಸಂಗ ದರ್ಸುಂಡು ದರ್ಸಿ ಬಿಟ್ಟಲ್ಲ ಬೇಗ. ನಾಳೆ ದರ್ಸಿಲ್ಲ, ನಾಳೆ ಬೇಗ ದರ್ಸಿ ರಜಾ ಏನಿಲ್ಲ ಏನಿಡಿ ನಿಂಕು ನಾಳೆ ಸಭೆ ದರ್ಸುಂಡು. 4 ಸ್ಯಾಟರ್ಡೆ ಅಲಿಜಬ್ ಉಂಡು. ಏನಿಕಿಡ ಯಾರಿಗೂ ಅಲಿಸಗಿಪ್ಪ ಏನೇ ಅಲಿಸ ಬೇಗ ರೆಡಿ ಅವು. ಹೋಗಲ್ಲ ಅಂತ ಹೇಳಿ ಕೊನೆಗೆ ಹೇಗೂ ರೆಡಿಯಾಗಿ ಹೋದ್ಲು. ಸೊ ಇಲ್ಲಿ ನಾನು ಸ್ವೀಟ್ ಕಲ್ತಪ್ಪ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಅಕ್ಕಿನ ನೆನೆ ಹಾಕಿದ್ನಲ್ಲ, ಅದಕ್ಕೆ ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಜೀರಿಗೆ, ಏಲಕ್ಕಿ ಹಾಕಿದ್ದನ್ನು ನಾನು ಸ್ವಲ್ಪ ನೀರು ಹಾಕಿದ್ದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ತಗೋತೀನಿ. ಅಂದರೆ ನೈಸಾಗಿ ಪೇಸ್ಟ್ ಮಾಡ್ಕೋತೀನಿ. ಇದನ್ನು ತರಿಯಾಗಿ ಏನು ರುಬ್ಕೋಬಾರ್ದು, ನೈಸಾಗಿ ಪೇಸ್ಟ್ ಮಾಡಬೇಕು. ಈ ಟೈಮಲ್ಲಿ ತುಂಬಾ ಚೆನ್ನಾಗಿರೋ ಸ್ಮೆಲ್ ಬರುತ್ತೆ. ಯಾಕೆಂದರೆ ಏಲಕ್ಕಿನೂ ಹಾಕ್ಕೊಂಡಿದ್ದೀವಿ, ಹಾಗೆಯೇ ಜೀರಿಗೆನೂ ಹಾಕ್ಕೊಂಡಿದ್ವಲ್ವ. ಸೊ ಅದು ಎರಡರದ್ದು ಕಾಂಬಿನೇಷನ್ ಸ್ಮೆಲ್ ಇದೆಯಲ್ವ, ತುಂಬಾ ಚೆನ್ನಾಗಿದೆ. ಸೊ ಇವಾಗ ಇದನ್ನು ಒಂದು ಪಾತ್ರೆಗೆ ಇಲ್ಲಿ ಹಾಕೋತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಆಮೇಲೆ ಹಾಕೋತೀನಿ. ನಾನು ಅಷ್ಟೊತ್ತಿಗೆ ಇಲ್ಲಿ ಏನು ಬೆಲ್ಲ ಇದೆಯಲ್ವ ಅದನ್ನು ಇಲ್ಲಿ ಮೆಲ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ
ನಮ್ಮಮ್ಮನಿಗೆ ನಮ್ಮಮ್ಮ ಫಸ್ಟಿಂದನೇ ಮಾಡಿಲ್ಲ, ಇದು ನಾನೇ ಮಾಡಿ ಕಳಿಸಿರೋದು ನಮ್ಮಮ್ಮನಿಗೆ. ನಮ್ಮಮ್ಮ ಮಾಡಿರೋದು ನಾನು ಒಂದು ಸಲನೂ ನೋಡಿಲ್ಲ. ಬಟ್ ನಾನು ಮಾಡಿದಾಗ ತುಂಬ ಸಲ ಚೆನ್ನಾಗಿ ಬಂದಿದೆ, ಒಂದೊಂದು ಸಲ ಫೇಲ್ ಆಗಿದೆ. ಬಟ್ ಇವತ್ತು ಯಾವ ಥರ ಆಗುತ್ತೆ ಅಂತೇಳಿ ಗೊತ್ತಿಲ್ಲ. ಸೊ ಚೆನ್ನಾಗಿ ಬಂದರೆ ಸಾಕು ಅಂತೇಳಿ ಏನೋ ಮಾಡ್ತಾ ಇದ್ದೀನಿ. ತುಂಬ ಆಸೆಪಟ್ಟು ಯಾವಾಗ ಮಾಡ್ತೀನಿ ಆವಾಗ ಏನಾದರೂ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ. ಸೊ ಇಲ್ಲಿ ಬೆಲ್ಲದ ನೀರು ರೆಡಿ ಆಗಿದೆ. ಇವಾಗ ಇದಕ್ಕೆ ಬಿಸಿ ಬಿಸಿಯಾಗಿಯೇ ಹಾಕ್ಕೋಬೇಕು. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು ಕೈಯಲ್ಲಿ ಹಾಕ್ತಾ ಇದ್ದಾಗೇ ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಬೆಲ್ಲದ ನೀರು ನಾನು ಮಾಡಿರೋದು ಸ್ವಲ್ಪ ಜಾಸ್ತಿ ಆಗಿತ್ತು. ಎಲ್ಲ ಹಾಕಿದರೆ ಇದು ಇನ್ನೂ ತುಂಬ ತೆಳು ಆಗ್ತಾಯಿತ್ತು ಹಿಟ್ಟು. ಸೊ ಅದಕ್ಕೋಸ್ಕರ ಸ್ವಲ್ಪ ತೆಗೆದು ಇಟ್ಟಿದ್ದೀನಿ. ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಅಂತೇಳಿ. ಇನ್ನೊಂದು ಸಲ ಮಾಡಬೇಕು ಅಂದರೆ ನಾಳೆ ಮಾಡೋಣ ಅಂತೇಳಿ. ಹಸ್ಬೆಂಡ್ ಇವಾಗ ಏನು ನೈಟ್ ಆಗುವಾಗ ಅವ್ರು ಅಷ್ಟೊಂದು ತಿನ್ನಲ್ಲ. ಅವ್ರಿಗೆ ಸಂಜೆ ಟೈಮಲ್ಲಿ ಸಿಗಬೇಕು, ಅಂದರೆ ಸಂಜೆ 5 ಗಂಟೆ 6 ಗಂಟೆ ಟೈಮಲ್ಲಿ ಬರ್ತಾರಲ್ವ, ಆ ಟೈಮಲ್ಲಿ ತಿನ್ನಬೇಕು ಅವರಿಗೆ. ಬೇಗ ಅಂದರೆ ಅವರೂ ತಿನ್ನಲ್ಲ. ಸೊ ಅದಕ್ಕೋಸ್ಕರ ನಾಳೆ ಮಾಡೋಣ ಅಂತೇಳಿ ಅರ್ಧ ಬೆಲ್ಲದ ನೀರಿದೆಯಲ್ಲ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸೋಡಾ ಪುಡಿ ಇದೆಯಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಹಾಗೇನೆ ಇಲ್ಲಿ ಕಾಯಿ ತುರಿ ಇದೆಯಲ್ವ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಏನು ಈರುಳ್ಳಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಳ್ಳೋಣ ಅಂತೇಳಿ. ತುಂಬ ಚೆನ್ನಾಗಿ ಬರುತ್ತೆ ಇದರದ್ದು ಸ್ಮೆಲ್, ಅರೋಮಾಲೆ ಇದೆಯಲ್ವ, ಈ ಕಲ್ತಪ್ಪಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಕೆಲವರು ಇದನ್ನು ಕುಕ್ಕರಲ್ಲಿ ಮಾಡ್ಕೋತಾರೆ, ಬಟ್ ನಾನಿಲ್ಲಿ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಎಣ್ಣೆನೂ ಸ್ವಲ್ಪ ತುಪ್ಪನ ಹಾಕ್ಕೋತೀನಿ. ತುಪ್ಪ ಹಾಕೋದ್ರಿಂದ ಅದರದ್ದು ಟೇಸ್ಟ್ ಸ್ಮೆಲ್ ಇದೆಯಲ್ವ, ಅಂದರೆ ಅರೋಮ ಇದೆಯಲ್ವ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ತುಪ್ಪನೂ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಈರುಳ್ಳಿನೂ ಕಾಯಿ ಹಾಕ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು ನನ್ನ ಕೈಯಲ್ಲಿ, ಮಾಡೋ ಅರ್ಜೆಂಟಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು. ನಾನು ಫಸ್ಟಿಗೆ ಈರುಳ್ಳಿ ಎಲ್ಲ ಕಾಯಿ ತುರಿ ಇದೆಯಲ್ವ ಕಾಯಿ ಕಟ್ ಮಾಡ್ಕೊಂಡಿರೋದು ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗಿತ್ತು. ನಂತರ ಈರುಳ್ಳಿನ ಹಾಕ್ಕೋಬೇಕಾಗಿತ್ತು. ಬಟ್ ನಾನಿಲ್ಲಿ ಫಸ್ಟಿಗೆ ಈರುಳ್ಳಿ ಹಾಕಿದೆ, ಆಮೇಲೆ ಕಾಯಿ ಹಾಕಿರೋದು. ಬಟ್ ಪರವಾಗಿಲ್ಲ, ನಾನು ಜಾಸ್ತಿ ಬ್ಲ್ಯಾಕ್ ಆಗೋದಕ್ಕೆ ಬಿಟ್ಟಿಲ್ಲ, ಜಾಸ್ತಿ ಫ್ರೈ ಆಗೋದಕ್ಕೆ ಬಿಟ್ಟಿಲ್ಲ ಈರುಳ್ಳಿ. ಅಂದರೆ ಈರುಳ್ಳಿ ಬೇಗ ಫ್ರೈ ಆಯಿತು. ಸ್ವಲ್ಪ ಕಾಯಿ ತುರಿ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ. ಆವಾಗ ಸ್ವಲ್ಪ ತುಂಬ ಜಾಸ್ತಿಯಾಗಿ ಬ್ಲ್ಯಾಕ್ ಆದರೆ ಕಹಿ ಸ್ಮೆಲ್ ಬರುತ್ತಲ್ವ, ಸೊ ಅದಕ್ಕೋಸ್ಕರ ಬೇಗನೆ ತಗೊಂಡೆ. ಅದ್ರದ್ದು ಸ್ವಲ್ಪ ತೆಗೆದು ಈ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಅದನ್ನು ಬಾಕಿರೋ ಹಿಟ್ಟನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ನಾವು ನಾರ್ಮಲಾಗಿ ಯಾವ ಥರ ಬೇಯಿಸ್ತೀವಿ ಲೋ ಫ್ಲೇಮಲ್ಲಿ, ಸೊ ಆ ಥರ ಬೇಯಿಸಿದ್ರೆ ಆಯಿತು. ಇಲ್ಲಿ ಬೇಯ್ತಾ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ರೆಡಿ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿತ್ತು ಒಟ್ಟಿನಲ್ಲಿ. ಒಂದು 10% ಅಷ್ಟು ಏನು ಸ್ವಲ್ಪ ಫೇಲ್ ಆಯ್ತದೆ ಹೇಳಿದ್ನಲ್ಲ, ನಾನು ಯಾವಾಗ ಇಷ್ಟಪಟ್ಟು ಮಾಡ್ಕೋತೀನಿ ಆವಾಗ ಏನಾದರೂ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ. ಹಾಗೆಯೇ ಇಲ್ಲಿ ನೈಟ್ ಡಿನ್ನರಿಗೂ ಇಲ್ಲಿ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಕುರಾನೆಲ್ಲ ಓದ್ತಾ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.